ಆತನೊಬ್ಬ ಇಲ್ಲದೆ ಇದ್ದಿದ್ರೆ ಆ ಪ್ರದೇಶದಲ್ಲಿ ಹಿಂದೂಗಳ ಮಾರಣ ಹೋಮವೇ ನಡೆದೋಗ್ತಿತ್ತು. ಆಗಸ್ಟ್ 17ರ ರಾತ್ರಿಯ ಹೊತ್ತಿಗೆ ಹಿಂದೂಗಳು ಗೋಪಾಲ್ ಚಂದ್ರ ಮುಖ್ಯೋಪಾಧ್ಯಾಯ ಅಲಿಯಾಸ್ ಗೋಪಾಲ್ ಪತ ನೇತೃತ್ವದಲ್ಲಿ ಪ್ರಬಲ ಪ್ರತಿರೋಧಕ್ಕಾಗಿ ತಮ್ಮನ್ನು ತಾವು ಸಂಘಟಿಸಲಾರಂಭಿಸಿದ್ರು. ಅವನು ತನ್ನ ಕುಟುಂಬದೊಂದಿಗೆ ಕಲ್ಕತ್ತಾದಲ್ಲಿ ಮಟನ್ ಅಂಗಡಿಯನ್ನು ತೆರೆದಿದ್ದ. ಆದ್ದರಿಂದ ಅವನನ್ನು ಪಟ ಎಂದು ಕರೆಯಲಾಗ್ತಿತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅನುಯಾಯಿಯಾಗಿದ್ದ. ಅವನು ಅನೇಕ ಕುಸ್ತಿಪಟುಗಳು ಸೇರಿದಂತೆ ಸುಮಾರು 700ರಿಂದ 800 ಜನರ ಸಾಮರ್ಥ್ಯದ ಭಾರತೀಯ ಜಾತಿಯ ಬಹೀನಿ ಸಂಸ್ಥೆಯನ್ನು ಸ್ಥಾಪಿಸಿದ್ದ. ಮುಸಲ್ಮಾನರಿಂದ ಹಿಂದೂಗಳ ಹತ್ಯೆಗಳನ್ನು ಕಂಡಾರೆ ಕಂಡಿದ್ದ ಮತ್ತು ಪೊಲೀಸರ ನಿಷ್ಕ್ರಿಯತೆಯಿಂದ ತೀವ್ರ ನೋವನ್ನು ಅನುಭವಿಸಿದ್ದ ಅವನು ತನ್ನ ಅನುಯಾಯಿಗಳನ್ನು ಒಗ್ಗೂಡಿಸಿ ಹಲ್ಲು ಉಗುರಿನೊಂದಿಗೆ ಹೋರಾಡಲು ಹೇಳಿದ್ದ. ಈಗ ಪರಿಸ್ಥಿತಿ ಹೀಗಿದ್ರೆ ಇಡೀ ದೇಶವೇ ಪೂರ್ವ ಪಾಕಿಸ್ತಾನವಾದರೆ ಹಿಂಸೆ ದಬ್ಬಾಳಿಕೆ ಯಾವ ಮಟ್ಟದಲ್ಲಿರ್ತಿತ್ತೋ ಎಂದು ಅಭಿಪ್ರಾಯಪಟ್ಟಿದ್ದ. ಯಾವುದೇ ವಿಷಾದ ಅಥವಾ ನಿಷ್ಪಕ್ಷಪಾತವಿಲ್ಲದೆ ಬೆಂಕಿಯೊಂದಿಗೆ ಬೆಂಕಿ ಮತ್ತು ಕ್ರೂರತೆಯಿಂದ ಕ್ರೂರವಾಗಿ ಪ್ರತಿಕ್ರಿಯಿಸುವ ಮೂಲಕ ಅವರು ಮೂಲೆಗೆ ತಳ್ಳಲ್ಪಟ್ಟ ಹಿಂದೂಗಳನ್ನು ಹೋರಾಡಲು ಪ್ರೇರೇಪಿಸಿದ. ಒಂದು ಕೊಲೆಗೆ ಪ್ರತೀಕಾರವಾಗಿ ಇತರರ 10 ಹತ್ಯೆಗಳನ್ನು ಮಾಡುವಂತೆ ಅವನು ತನ್ನ ಅನುಯಾಯಿಗಳಿಗೆ ಸೂಚಿಸಿದ್ದ. ಅವರು ಪಿಸ್ತೂಲುಗಳು ಮತ್ತು ಗ್ರೆನೇಡ್ಗಳಂತಹ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳ ಸಂಗ್ರಹವನ್ನು ಹೊಂದಿದ್ದ. ವಿಶ್ವ ಸಮರ ಅಂದರೆ ವರ್ಲ್ಡ್ ವಾರ್ II ಸಮಯದಲ್ಲಿ ಕೋಲ್ಕತ್ತಾ ನೆಲೆಸಿದ್ದ ಅಮೆರಿಕನ್ ಸೈನಿಕರಿಂದ ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಸಂಗ್ರಹಿಸಲಾದ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ. ಅವನು ತನ್ನ ಅನುಯಾಯಿಗಳೊಂದಿಗೆ ಸೇಡು ತೀರಿಸಿಕೊಳ್ಳುವ ಯೋಜನೆಯನ್ನು ರೂಪಿಸಿದ್ದ. ವಲಸೆ ಕಾರ್ಮಿಕರು ಮತ್ತು ಹಾಲಿನವರು ಲಾಠಿಗಳೊಂದಿಗೆ ಅವರೊಂದಿಗೆ ಸೇರಿಕೊಂಡರು. ಹಿಂದೂ ಕಮ್ಮಾರರು ಭಾರೀ ಪ್ರಮಾಣದಲ್ಲಿ ಕತ್ತಿಗಳು ಚಾಕುಗಳನ್ನು ತಯಾರಿಸ್ತಿದ್ರು ಮತ್ತು ಸರಬರಾಜು ಕೂಡ ಮಾಡ್ತಿದ್ರು. ಅಲ್ಲದೆ ಬುರ್ರಾ ಬಜಾರ್ನ ಮಾರ್ವಾಡಿ ವ್ಯಾಪಾರಿಗಳು ಅವರಿಗೆ ಆರ್ಥಿಕವಾಗಿ ಬೆಂಬಲ ನೀಡ್ತಿದ್ರು. ಹುಸೇನ್ ಶಹೀದ್ ಸುಹ್ರಾವರ್ದಿಯ ಗುಂಡಾಳುಗಳು ಮತ್ತು ಮುಸ್ಲಿಂ ಲೀಗ್ನ ರಾಜಕೀಯ ನಾಯಕತ್ವವು ಹಿಂದೂಗಳಿಂದ ಇಂತಹ ಉಗ್ರ ಪ್ರತೀಕಾರವನ್ನು ಊಹಿಸಿರಲಿಲ್ಲ. ಅವರು ಹಿಂದೂಗಳನ್ನು ಹೇಡಿಗಳು ಮತ್ತು ವಿಧವೆಯರು ಎಂದು ತಪ್ಪಾಗಿ ಅರ್ಥೈಸಿದ್ರು. 1946 ಆಗಸ್ಟ್ 18ರಂದು ಗೋಪಾಲ್ ಪಟ ಅವರ ನೇತೃತ್ವದಲ್ಲಿ ಹಿಂದೂ ಪ್ರತಿಕ್ರಿಯೆ ಪ್ರಾರಂಭವಾಗಿತ್ತು. ಮೊದಲ ಹಿಂದೂ ಬಹುಸಂಖ್ಯಾತ ಪ್ರದೇಶಗಳು ಹಿಂದೂ ಪ್ರದೇಶಗಳ ಮೇಲೆ ದಾಳಿ ಮಾಡುವ ಮುಸ್ಲಿಂ ಗುಂಡಾಳುಗಳ ಮೇಲೆ ದಾಳಿ ಮಾಡಿ ನಿರ್ದಯವಾಗಿ ಕೊಲ್ಲುವ ಮೂಲಕ ಸುರಕ್ಷಿತಗೊಳಿಸಲಾಗಿತ್ತು. ಅದರ ನಂತರ ಹೋರಾಟವನ್ನು ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಿಗೆ ಕೊಂಡೊಯ್ಯಲಾಗಿತ್ತು. ಅಲ್ಲಿ ಮುಸ್ಲಿಂ ಲೀಗಿಗೆ ಸಂಬಂಧಿಸಿದ ಮುಸ್ಲಿಂ ರಾಷ್ಟ್ರೀಯ ಗಾರ್ಡ್ಗಳ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಲ್ಲಲ್ಪಟ್ಟರು. ಮುಂದಿನ 3 ದಿನಗಳಲ್ಲಿ ಅವನು ಮತ್ತು ಅವನ ಜನರು ಹಿಂದೂಗಳ ಹತ್ಯೆಯಲ್ಲಿ ಭಾಗವಹಿಸಿದ ಮುಸ್ಲಿಂ ಲೀಗ್ ಕಾರ್ಯಕರ್ತರನ್ನು ಬೇಟೆಯಾಡಿಕೊಂಡರು. 1946ರ ಹೊತ್ತಿಗೆ ಮುಸ್ಲಿಂ ಬಲಿಪಶುಗಳ ಸಂಖ್ಯೆಯು ಹಿಂದೂ ಬಲಿಪಶುಗಳನ್ನು ಮೀರಿಸಿತ್ತು. ಗೋಪಾಲ್ ಪಟ ಅವರು ಮುಸ್ಲಿಂ ಲೀಗ್ನ ಕಾರ್ಯಕರ್ತರು ಮತ್ತು ಗುಂಡಾಳುಗಳು ಮೊದಲು ಹತ್ಯೆಗಳನ್ನು ನಿಲ್ಲಿಸಬೇಕು ಎಂದು ಪ್ರತಿ ಷರತ್ತನ್ನು ವಿಧಿಸಿದರು. ಅಸಹಾಯಕ ಮತ್ತು ಜನಪ್ರಿಯವಲ್ಲದ ಮುಖ್ಯಮಂತ್ರಿ ಹುಸೇನ್ ಶಹೀದ್ ಸುಹ್ರಾವರ್ದಿಗೆ ಅವರ ಸ್ಥಿತಿಯನ್ನು ಒಪ್ಪಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ಮರುದಿನ 21 ಆಗಸ್ಟ್ 1946ರಂದು ಹುಸೇನ್ ಶಹೀದ್ ಸುಹ್ರಾವರ್ದಿಯವರ ಸರ್ಕಾರವನ್ನು ವಜಾಗೊಳಿಸಲಾಗಿತ್ತು. ಕೆಚ್ಚೆದೆಯ ಹೃದಯ ಹಿಂದೂ ಸಿಂಹ ಗೋಪಾಲ್ ಪಟ ಮುಸ್ಲಿಮರು ಮತ್ತು ಅವರ ಮುಸ್ಲಿಂ ಲೀಗ್ನ ವೈಶಾಚಿಕ ಹತ್ಯಾಕಾಂಡದ ವಿರುದ್ಧ ಅಲೆಯನ್ನು ತಿರುಗಿಸಿತ್ತು. ಹೆಚ್ಚಿನ ಸ್ನಾಯು ಬಲವನ್ನು ಬಂಗಾಳಿ ದಲಿತರು ಮತ್ತು ಬಂಗಾಳಿ ಅಲ್ಲದ ವಲಸಿಗರು ಒದಗಿಸಿದರು. ಅವರು ತಮ್ಮ ಸಹವರ್ತಿಗಳೊಂದಿಗೆ 10 ಹಿಂದೂ ಜೀವಗಳನ್ನು ಮತ್ತು ಹಿಂದೂ ಹುಡುಗಿಯರು ಮತ್ತು ಮಹಿಳೆಯರ ಗೌರವವನ್ನು ಉಳಿಸಿತ್ತು. ಅವನು ಮತ್ತು ಅವನ ಕೆಚ್ಚೆದೆಯ ಸಹೋದ್ಯೋಗಿಗಳು ಅನೇಕ ಇತರ ಕೆಚ್ಚೆದೆಯ ಹೃದಯಗಳೊಂದಿಗೆ ಕಲ್ಕತ್ತಾದಲ್ಲಿ ಹಿಂದೂಗಳನ್ನು ಒಂದು ನಿರ್ದಿಷ್ಟ ವಿನಾಶದಿಂದ ರಕ್ಷಿಸಿದರು ಮತ್ತು ಹಿಂದೂ ಜನಸಂಖ್ಯೆಯನ್ನು ಅಳಿಸಿ ಹಾಕುವ ಮೂಲಕ ಕಲ್ಕತ್ತಾವನ್ನು ವಶಪಡಿಸಿಕೊಳ್ಳುವ ಮುಸ್ಲಿಂ ಲೀಗ್ನ ಕನಸನ್ನು ನಾಶಪಡಿಸಿದರು.